ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನೋಡಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಅದರಲ್ಲೂ ಒಂದು ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಇಲ್ದಿರಾ, ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ಸುಮಾರು 200,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಒಂದು ವೇಕೆನ್ಸೀಸ್ ಗಳಿಗೆ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ಕೇವಲ ಒಂದು SLC ಪಾಸ್ ಆಗಿರಬೇಕು ಅಥವಾ ಒಂದು ITI ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಮೇಲ್ ಮತ್ತು ಫಿಮೇಲ್ ಕೂಡ ಇಲ್ಲಿ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲೈ ಅನ್ನೋದು ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ. ಸ್ನೇಹಿತರೆ, ಮೊದಲು ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಡಿಸ್ಪ್ಲೇ ಅಲ್ಲಿ ತಾವು ನೋಡಬಹುದು. ಓಕೆನಾ? ಗೊತ್ತಿರಲಿ, ನಮ್ಮ ಒಂದು ಚಾನಲ್ ಮುಖಾಂತರ ನಾವು ಕೊಡುವಂತಹ ಪ್ರತಿ ಒಂದು ಅಪ್ಡೇಟ್ಗಳು ಮೊದಲು ತಮಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತೋರಿಸ್ಬಿಡ್ತೀವಿ. ನೋಟಿಫಿಕೇಶನ್ ತಾವು ಒಂದು ನೋಟಿಸ್ ಆಗಿರ್ಬೋದು, ಅಫಿಷಿಯಲ್ ಆಗಿರುವಂತಹ ಒಂದು ಮಾಹಿತಿಯನ್ನ ನಾವು ತಮ್ಮಲ್ಲಿ ಶೇರ್ ಅನ್ನ ಮಾಡಿ ನಂತರ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾವು ತಮ್ಮಲ್ಲಿ ಶೇರ್ ಅನ್ನೋದು ಮಾಡಿಬಿಡ್ತೀವಿ. ಈ ಒಂದು ರೈಲ್ವೆ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ತಾವು ಡೇಟು ಸಹ ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. 20/8/2025 ಏನು ಈ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಓಕೆನಾ? ತಮಗೆ ಒಂದು ಈಸಿಯಾಗಿ ಆರಾಮಾಗಿ ತಮಗೆ ಒಂದು ಅರ್ಥ ಮಾಡಿಸೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಮಾಹಿತಿಯನ್ನ ತಾವು ನೋಡಬಹುದು. ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ಈ ತಿಂಗಳು 30ನೇ ತಾರೀಕು ತಾವು ಆನ್ಲೈನ್ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ? ಇನ್ನೇನು ಕೇವಲ ಒಂದು 5 ದಿನ ಮಾತ್ರ ಒಂದು ಟೈಮ್ ಇದೆ ಅಪ್ಲೈ ಮಾಡೋದಕ್ಕೆ. ಓಕೆನಾ? 30ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಪ್ರತಿಯೊಬ್ಬರು ಒಂದು ಅಪ್ಲೈ ಮಾಡಿ. ಓಕೆನಾ? ನಂತರ ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡಬಹುದು ಎಂಬುದರ ಬಗ್ಗೆ ಇದೇ ತಿಂಗಳು 30ನೇ ತಾರೀಕು ನಾವು ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ತೀವಿ. ಓಕೆನಾ? ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ತಾವು ಮೊದಲೇ ತಾವು ತಿಳ್ಕೊಳ್ಳಿ. ಲಾಸ್ಟ್ ಡೇಟ್ ಅನ್ನ ತಾವು ನೋಡಬಹುದು. 29 ಸೆಪ್ಟೆಂಬರ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ನಾಳೆ ತಿಂಗಳು 29ನೇ ತಾರೀಕು ಇದರ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ನಂತರ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ ಅಂದ್ರೆ ತಾವು ಅದನ್ನ ಮರ್ತೋಗಿ 29ನೇ ತಾರೀಕೆ ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಈ ಒಂದು ರೈಲ್ವೆನಲ್ಲಿ ಒಂದು ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ನ ತಾವು ನೋಡಬಹುದು. ಸುಮಾರು 2865 ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ ಗಳು ಅಥವಾ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? 100 200 300 2865 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಒಂದು ವೇಕೆನ್ಸೀಸ್ ಗಳಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಅನ್ನ ಮಾಡ್ತಾರ ಅಥವಾ ಒಂದು ಇಂಟರ್ವ್ಯೂ ಅನ್ನ ಮಾಡ್ತಾರ ಅಂದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮು ಮಾಡಲ್ಲ, ಅದರಲ್ಲೂ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಸಹ ಇಲ್ಲಿ ಒಂದು ಮಾಡುವುದಿಲ್ಲ. ಈ ಒಂದು ವೇಕೆನ್ಸೀಸ್ ಗಳು ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ತಮ್ಮನ್ನ ಇಲ್ಲಿ ಒಂದು ಆಯ್ಕೆಯನ್ನ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗೊತ್ತಿರುತ್ತೆ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಯಾವ ರೀತಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಅದೇ ರೀತಿ 100% ತಮ್ಮ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಈ ಒಂದು ವೇಕೆನ್ಸಿಯಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನ ಕೊಟ್ಟಾಗ ನೋಡಬಹುದು. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ 10th ಪಾಸ್ ವಿತ್ 50% ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಕೇವಲ ಒಂದು SLC ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದರಲ್ಲೂ ಕೇವಲ ಒಂದು 50% ಮಾರ್ಕ್ಸ್ ಇಂದ ತಾವು ಪಾಸ್ ಔಟ್ ಆಗಿದ್ರು ಕೂಡ ತಾವು ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಅಷ್ಟೇ ಅಲ್ಲ, ತಾವು ನೋಡಬಹುದು ಅಡಿಷನಲಿ ದೇ ಶುಡ್ ಪೊಸೆಸ್ ದ ನ್ಯಾಷನಲ್ ಸರ್ಟಿಫಿಕೇಟ್ ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. SLC ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದರ ಒಂದು ಜೊತೆಗೆ ITI ನಲ್ಲಿ ತಾವು ಯಾವುದೇ ಒಂದು ಟ್ರೇಡ್ ನಲ್ಲಿ ತಮ್ಮ ಒಂದು ITI ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅದರ ಒಂದು ಸರ್ಟಿಫಿಕೇಟ್ ಅಥವಾ ಒಂದು ಮಾರ್ಕ್ಸ್ ಕಾರ್ಡ್ ತಮ್ಮ ಬಳಿ ಇದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಮಾತ್ರ ಇಲ್ಲಿ ಒಂದು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಓಕೆನಾ? ಐ ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದಕ್ಕೆ ಒಂದು ಮುಂದುವರೆದಾಗ ಏಜ್ ಲಿಮಿಟ್ ಅನ್ನ ತಾವು ಗಮನಿಸಬಹುದು. ಮಿನಿಮಮ್ ಆಗಿ ಇಲ್ಲಿ ಒಂದು ಏಜ್ ಕೇವಲ ಒಂದು 15 ವರ್ಷ ಮಾತ್ರ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಆಗಿ 24 ವರ್ಷ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಇದೆಯಾ? 100% ಇಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಗೆ 5 ವರ್ಷ ಮೆನ್ಷನ್ ಮಾಡಿದ್ದಾರೆ. OBC ಗೆ 3 ವರ್ಷ ಮತ್ತು PWD ಗೆ ತಾವು ಕ್ಯಾಟಗರಿ ವೈಸ್ ತಾವು ಚೆಕ್ ಮಾಡಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷ ಅಂತ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರುವಂತದ್ದು. ಅಪ್ಲಿಕೇಶನ್ ಫೀಸ್ ಅನ್ನ ನೋಡಕ್ ಹೋದ್ರೆ ಇಲ್ಲಿ
SC ST PWD ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ₹1 ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ₹0 ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದು, ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡಬೇಕು ಅಂದ್ರೆ ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ ಗಳು ಮಾತ್ರ. ಇಂತಹ ಒಂದು ಕ್ಯಾಟಗರಿಗೆ ಸೇರಿರೋರು ಮಾತ್ರ ₹100, ಕೇವಲ ₹100 ಮಾತ್ರ ಇಲ್ಲಿ ಒಂದು ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡಬೇಕಾಗಿರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಾವು ಇಲ್ಲಿ ಒಂದು ಬಂದಾಗ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಇಲ್ಲ, ಅದರಲ್ಲೂ ಒಂದು ಇಂಟರ್ವ್ಯೂ ಸಹ ಇರುವುದಿಲ್ಲ. ಯಾವ ರೀತಿ ತಮ್ಮ ಒಂದು ಸೆಲೆಕ್ಷನ್ ನ ಇಲ್ಲಿ ಒಂದು ಮಾಡ್ಕೊಂತಾರೆ ಅಂದ್ರೆ ಸೆಲೆಕ್ಷನ್ ಆಫ್ ಎ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಅಂತ ಮೆನ್ಷನ್ ಅನ್ನೋದು ಮಾಡಿರ್ತಾರೆ. ಓಕೆನಾ, ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ದೇರ್ ವಿಲ್ ಬಿ ನೋ ರಿಟರ್ನ್ ಎಕ್ಸಾಮ್ ಆರ್ ಇಂಟರ್ವ್ಯೂ ಅಂತ ಅವನು ಮೆನ್ಷನ್ ಮಾಡಿದ್ದು, ಮೆರಿಟ್ ಲಿಸ್ಟ್ ಪ್ರಿಪೇರ್ಡ್ ಫ್ರಮ್ 10th ಅಂಡ್ ITA ಮಾರ್ಕ್ಸ್ ಮೇಲೆ ಇಲ್ಲಿ ಒಂದು ತಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ಪ್ರಿಪೇರ್ ಅನ್ನ ಮಾಡ್ತಾರೆ. ಕೇವಲ ಇಲ್ಲಿ 10th ಮೇಲೆ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ನ ಪ್ರಿಪೇರ್ ಅನ್ನ ಮಾಡಿಲ್ಲ, ತಮ್ಮ ಒಂದು 10th ಒಂದು ಪರ್ಸೆಂಟೇಜ್ ಮೇಲೆ ಮಾರ್ಕ್ಸ್ ಮೇಲೆ ಮತ್ತು ಅದರ ಒಂದು ಜೊತೆಗೆ ITA ಒಂದು ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಾರೆ. 10th ಮತ್ತು ITA ಮಾರ್ಕ್ಸ್ ಮೇಲೆ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಇಷ್ಟು ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗಿರುತ್ತೆ. ಓಕೆನಾ, ಫೈನಲ್ ಆಗಿ ಕೊನೆದಾಗಿ ಮಾತಾಡಕ್ ಹೋದ್ರೆ ಇದು ಯಾವ ಒಂದು ಪ್ರೋಗ್ರಾಮ್ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಇದು ಒಂದು ವರ್ಷದ ಒಂದು ಇಂಟರ್ನ್ಶಿಪ್ ನ ಒಂದು ಆಧಾರದ ಮೇಲೆ ಈ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಇದು ಒಂದು ಪರ್ಮನೆಂಟ್ ಒಂದು ಜಾಬ್ ಅಥವಾ ಒಂದು ಟೆಂಪರರಿ ಜಾಬ್ ಅಂದ್ರೆ ಇದು 1 ವರ್ಷದ ಒಂದು ಟೆಂಪರರಿ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಓಕೆನಾ, ಕನ್ಫ್ಯೂಸ್ ಅನ್ನ ಮಾಡ್ಕೊಂಡ್ಬೇಡಿ. ಓಕೆನಾ, ಮತ್ತೆ ತಾವು ಕಮೆಂಟ್ಸ್ ಅನ್ನ ಮಾಡಬೇಡಿ ಬ್ರದರ್ ಇದು ಒಂದು ಪರ್ಮನೆಂಟ್ ಅಥವಾ ಒಂದು ಟೆಂಪರರಿ ಜಾಬ್ ಅಂತ. ಸೊ ಮೊದಲೇ ಹೇಳ್ತಾ ಇದೀನಿ, ಇದು ಒಂದು ಟೆಂಪರರಿ ಆಗಿರುವಂತಹ 1 ವರ್ಷದ ಒಂದು ಇಂಟರ್ನ್ಶಿಪ್ ನ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸಂಪೂರ್ಣವಾಗಿರುವಂತಹ ಈ 1 ವರ್ಷದಲ್ಲಿ ತಮಗೆ ಏನೋ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ತಾವು ಯಾವ ಒಂದು ಟ್ರೇಡ್ ನಲ್ಲಿ ತಾವು IT ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ ಅದರ ಒಂದು ವೈಸ್ ತಮಗೆ 1 ವರ್ಷದ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಈ ಒಂದು ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈನಿಂಗ್ ನ ಒಂದು ಜೊತೆ ಪ್ರತಿ ತಿಂಗಳು 10,000 ಒಂದು ಸ್ಟೈಫೆಂಡ್ ಸಹ ತಮಗೆ ಇಲ್ಲಿ ಒಂದು ಕೊಡಲಾಗುತ್ತದೆ. ಬ್ರದರ್, ಈ ಒಂದು ವರ್ಷದ ಒಂದು ಇಂಟರ್ನ್ಶಿಪ್ ಅನ್ನ ಮಾಡುವುದರಿಂದ ನಮ್ಗೆ ಏನೆಲ್ಲ ಒಂದು ಯೂಸ್ಫುಲ್ ಅಂದ್ರೆ ನೋಡಿ, ಬಹಳಷ್ಟು ಒಂದು ಜನರು ಕರ್ನಾಟಕದಿಂದ ಆಗಿರ್ಬೋದು ಮತ್ತು ನಮ್ಮ ಒಂದು ಭಾರತದಿಂದ ಬಹಳಷ್ಟು ಒಂದು ಇಂತಹ ಒಂದು ಇಂಟರ್ನ್ಶಿಪ್ ಗೆ ಅಂತಾನೆ ಒಂದು ಕಾಯ್ತಾ ಇರ್ತಾರೆ. ಓಕೆನಾ, ಯಾಕೆ ಅಂದ್ರೆ ಈ 1 ವರ್ಷದ ಒಂದು ಇಂಟರ್ನ್ಶಿಪ್ ಅನ್ನ ಮಾಡಿಕೊಂಡು ಅವರು ಕೊಡುವಂತಹ ಒಂದು ಸರ್ಟಿಫಿಕೇಟ್ ಇಂದ, ಗವರ್ನಮೆಂಟ್ ನ ಒಂದು ಸರ್ಟಿಫಿಕೇಟ್ ಇಂದ ಮುಂದೆ ರಿಲೀಸ್ ಮಾಡುವಂತಹ ಒಂದು ರೈಲ್ವೆ ನಲ್ಲಿ ತಮಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಓಕೆನಾ, ಅದರ ಒಂದು ಜೊತೆಗೆ ತಾವೇನಾದ್ರೂ ಒಂದು ಬೇರೆ ಒಂದು ಜಾಬ್ ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಈ ಒಂದು ಸರ್ಟಿಫಿಕೇಟ್ ಇದ್ರೆ ಖಂಡಿತವಾಗಿ ತಮಗೆ ಮೊದಲೇ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ತಾವು ಎಲ್ಲೇ ಹೋಗ್ಲಿ ಒಂದು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ತಮಗೆ ಇಲ್ಲಿ ಒಂದು ಇರಲೇಬೇಕು ಅಂತ. ಓಕೆನಾ, 1 ವರ್ಷದ ಒಂದು ಇಂಟರ್ನ್ಶಿಪ್ ಅನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಒಂದು ಎಕ್ಸ್ಪೀರಿಯನ್ಸ್ ಒಂದು ಸಿಗುತ್ತೆ. ಓಕೆನಾ, ಮೊದಲ ಒಂದು ಆದ್ಯತೆ ತಮಗೆ ಇಲ್ಲಿ ಒಂದು ಕೊಡಲಾಗುತ್ತದೆ. ಆ ಒಂದು ಕಾರಣದಿಂದಾಗಿ ತಮ್ಮ ಬಳಿ 1 ವರ್ಷ ಒಂದು ಟೈಮ್ ಇದ್ರೆ ಓಕೆನಾ, ಪ್ರತಿಯೊಬ್ಬರು ಈ ಒಂದು ಇಂಟರ್ನ್ಶಿಪ್ ಗೆ ತಾವು ಅಪ್ಲೈ ಅನ್ನೋದು ತಾವು ಮಾಡಿ. ಅಪ್ಲೈ ಅನ್ನ ಮಾಡೋದಕ್ಕೆ ಇದೇ ತಿಂಗಳು 30ನೇ ತಾರೀಕಿಂದ ಒಂದು ಸ್ಟಾರ್ಟ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮ್ ನಲ್ಲಿ ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಆ ನಂತರ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಮೊದಲು ತಾವು ಏನಾದರೂ ಈ ಒಂದು ನೋಟಿಫಿಕೇಶನ್ ತಾವು ಚೆಕ್ ಅನ್ನ ಮಾಡಬೇಕು ಅಂದ್ಕೊಂಡ್ರೆ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ನಲ್ಲಿ ಈ ಒಂದು ನೋಟಿಫಿಕೇಶನ್ ನಾನು ಏನು ಒಂದು ಅಪ್ಲೋಡ್ ಅನ್ನೋದು ಮಾಡಿರ್ತೀನಿ. ಹಾಗೆ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡೋದಕ್ಕೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಸಹ ನಾನು ಕೊಟ್ಟಿರ್ತೀನಿ. ಒಂದು ಸಲ ತಾವು ಚೆಕ್ಔಟ್ ಅನ್ನೋದು ತಾವು ಮಾಡಿ.